ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋದು ಕರ್ಚಿಕಾಯ ಪಲ್ಯ. ಕರ್ಚಿಕಾಯ ಇವಾಗ ಸೀಸನಲ್ ವೆಜಿಟೇಬಲ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇವನ್ನ ಈ ಥರ ಫ್ರೆಶ್ ಸಿಕ್ಕಿದಾಗೆ ನಾವು ಕುಕಿಂಗ್ ಮಾಡ್ಕೊಳ್ಳೋದು ಬೆಸ್ಟು. ಇಲ್ಲ ನೆಕ್ಸ್ಟ್ ಡೇ ಆ ಥರ ಯೂಸ್ ಮಾಡ್ಕೊತೀವಿ ಅಂದರೆ ಈ ಥರ ಕವರ್ನಲ್ಲಿ ಹಾಕಿ ಕಟ್ಟಿಟ್ಟು ಫ್ರಿಜ್ಜಲ್ಲಿ ಇಟ್ಕೋಬೇಕು. ನಾನು ಆಲ್ರೆಡಿ ಒಂದು ಸಲ ಪಲ್ಯ ಮಾಡಿದ್ದೆ, ಇವಾಗ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ. ಉಳಿದಿರೋದನ್ನು ಆ ಥರ ಕವರ್ನ ಕಟ್ಟಿಟ್ಟಿದ್ದೆ. ಮುಂದುಗಡೆ ಈ ಥರ ಕಡ್ಡಿ ಥರ ಇದೆಯಲ್ಲ, ಫಸ್ಟ್ ಅವನ್ನ ತಗೊಂಡು ರೆಡಿ ಮಾಡ್ಕೋಬೇಕು. ಹಾಗಲಕಾಯಿ ವೆಜಿಟೇಬಲ್ ಇದೆಯಲ್ಲ ಅದಕ್ಕೆ ರಿಲೇಟೆಡ್ ಇದು ಕೂಡ. ಹಾಗಲಕಾಯಕ್ಕಿಂತ ಹೆಚ್ಚು ಪೋಷಕಾಂಶ ಇದೆ. ಕರ್ಚಿಕಾಯ ಏನಿವು? ಏನಿವು? ಹೋಗಿದೆ ತೆಗೆದ್ಬಿಡು. ಚೆನ್ನಾಗಿರೋ ಅಷ್ಟೇ. ವರ್ಷದಲ್ಲಿ ಒಮ್ಮೆ ಈ ಕಾಯಿ ಸಿಗೋದು, ಹಂಗಾಗಿ ಕಾಣಿಸಿದ್ರೆ ಮಾತ್ರ ಖಂಡಿತ ಟ್ರೈ ಮಾಡಿರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕ್ಯಾಲ್ಶಿಯಂ ಆ್ಯಂಡ್ ಫೈಬರು, ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ. ಹಂಗೆ ಡಯಾಬಿಟಿಕ್ಸ್ಗೂ ಇದು ತುಂಬ ಒಳ್ಳೆಯದಾಗುತ್ತೆ. ಈ ಪಲ್ಯಗೆ ನಾವು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ, ಚೆನ್ನಾಗಿರುತ್ತೆ ಟೇಸ್ಟು. ಹಂಗಾಗಿ ಬೆಳ್ಳುಳ್ಳಿ ಕೂಡ ನಾನು ಸುಲಿದು ರೆಡಿ ಮಾಡ್ಕೊತಾ ಇದ್ದೀನಿ. ನಂದು ಇನ್ನೂ ಆಗಿಲ್ಲ, ಇನ್ನು ಸ್ವಲ್ಪ ಬೆಳ್ಳುಳ್ಳಿ ಸುಲಿಬೇಕು. ನಿನ್ನ ಮುಗಿತಾ? 10 ಇದಾವ? ಓಕೆ, ಡನ್. ಎಲ್ಲ ಹಾಕ್ಬೇಕು ಮತ್ತೆ ಕಸ ಎಲ್ಲ ಅಲ್ಲಿ ಹಾಕ್ಬೇಕಾ? ಓಕೆ ಸರ್. ಕರ್ಚಿಕಾಯಿ ರೆಡಿ ಮಾಡ್ಕೊಂಡಿರೋ ಕರ್ಚಿಕಾಯಿನೆಲ್ಲ ಒಂದೆರಡು ಸಲ ತೊಳ್ಕೊಬೇಕು ನೀಟಾಗಿ. ನೀರಲ್ಲಿ ತೊಳ್ಕೊಂಡ್ಮೇಲೆ ಒಂದು ಒಣ ಬಟ್ಟೆಯಲ್ಲಿ ಎಲ್ಲ ಒರೆಸ್ಕೋಬೇಕು. ಈ ಪಲ್ಯ ಚಪಾತಿಗೆ, ರೊಟ್ಟೆಗೆ, ಅನ್ನಕ್ಕೆ ಒಳ್ಳೆ ಕಾಂಬಿನೇಷನು. ಈಗ ಒಂದು ಬಾಣಲಿ ಥರ ಏನಾದರೂ ಇಟ್ಟು ಕರ್ಚಿಕಾಯಿಗಳೆಲ್ಲ ಹಾಕಿ ಅದು ಸ್ವಲ್ಪ ಇನ್ನೂ ಏನಾದರೂ ನೀರಿನ ಅಂಶ ಇದ್ದರೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಎಣ್ಣೆ ಹಾಕಬಾರ್ದು, ಜಸ್ಟ್ ಸುಮ್ಮನೆ ಹಂಗೆ ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ಫ್ರೈ ಆದಮೇಲೆ, ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಇಲ್ಲಾಂದರೆ 5 ನಿಮಿಷ ಫ್ರೈ ಆದಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಪಲ್ಯ ಕ್ರಂಚಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಒಂದು ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಆದಮೇಲೆ ಒಂದು ಸಲ ತಟ್ಟೆ ಇಟ್ಟು ಇನ್ನೂ ಸ್ವಲ್ಪ ಫ್ರೈ ಆಗೋಕೆ ಬಿಡೋಣ ಅದನ್ನು. ಅದು ಫ್ರೈ ಆಗೋ ತನಕ ಅಷ್ಟರೊಳಗೆ ನಾವು 1-2 ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ರೆಡಿ ಇದೆ, ಈರುಳ್ಳಿ ಕೊಬ್ಬರಿ ಬೇಕು. ಹಂಗಾಗಿ 2 ಈರುಳ್ಳಿ ಕಟ್ ಮಾಡಿಕೊಂಡು ಈಗ ಒಣ ಕೊಬ್ಬರಿನ ತುರಿದಿಟ್ಕೋಬೇಕು. ಇಲ್ಲ ಅಂದರೆ ಈ ಥರ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಸಣ್ಣ ಸಣ್ಣ ಪೌಡ್ರ್ ಥರ ಆಗುತ್ತೆ. ಈಗ ಈರುಳ್ಳಿ ಕಟ್ ಮಾಡೋದಾಯಿತು, ಕೊಬ್ಬರಿ ರೆಡಿ ಆಯಿತು. ಇವು ಫ್ರೈ ಆಗಿದ್ದಾವೇನೋ ನೋಡೋಣ. ಫ್ರೈ ಆಗಿದೆ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಆ ಕಲರ್ ಬಂದರೆ ಸಾಕು. ಫ್ರೈ ಮಾಡಿಟ್ಕೊಂಡಿರೋ ಈ ಕರ್ಚಿಕಾಯಿಗಳನ್ನೆಲ್ಲ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ತಗೊಳ್ಳೋಣ. ಈಗ ಇದೇ ಬಾಣಲೆಯಲ್ಲಿ 1 ಸ್ಪೂನಿಂದ 1.5 ಸ್ಪೂನು ಎಣ್ಣೆ ಹಾಕಿ ನಾರ್ಮಲು ಒಗ್ಗರಣೆ ಹಾಕ್ತೀವಲ್ಲ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಹಾಕಿ ಸ್ವಲ್ಪ ಬೆಳ್ಳುಳ್ಳಿನ ಕ್ರಷ್ ಮಾಡಿಕೊಂಡು, ಅಂದರೆ ಸ್ವಲ್ಪ ದಂಚ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು.
ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಫ್ರೈ ಮಾಡಿಟ್ಕೊಂಡಿರೋ ಕರ್ಚಿಕಾಯಿಗಳ್ನ ಹಾಕಿ ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ, ಕೊಬ್ಬರಿ, ಖಾರದ ಪುಡಿ, 1-2 ಸ್ಪೂನು ಖಾರದ ಪುಡಿ ಹಾಕ್ಕೊಂಡ್ಮೇಲೆ ಇನ್ನೊಂದು 2 ಸೆಕೆಂಡ್ ಹಂಗೆ ಫ್ರೈ ಮಾಡಿಬಿಟ್ಟು ಆಫ್ ಮಾಡಿದ್ರೆ ಕರ್ಚಿಕಾಯಿ ಪಲ್ಯ ರೆಡಿ ಆಗುತ್ತೆ. ನಾನು ಅವತ್ತು ರೈಸ್ಗೋಸ್ಕರ ಮಾಡಿದ್ದೆ, ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಅನ್ನ ಮಾಡುವಾಗ ನಾನೇನು ಮಾಡ್ತೀನಿ ಅಂದರೆ 2 ಗ್ಲಾಸ್ ಅಕ್ಕಿ ತಗೊಂಡ್ರೆ 1 ಗ್ಲಾಸ್ ಗೋಧಿ ನುಚ್ಚು ತಗೊತೀನಿ. ನಾವು ಪಲಾವ್ಗೆ, ಬಿಸಿಬೇಳೆ ಬಾತ್ಗೆ ಗೋಧಿ ನುಚ್ಚು ಮಿಕ್ಸ್ ಮಾಡ್ತೀವಿ. ಅದೇ ಥರನೇ ನಾರ್ಮಲ್ ದಿನ ಮಾಡ್ಕೊಳ್ಳೋ ರೈಸಿಗೆ ಕೂಡ ಈ ಥರ 2 ಗ್ಲಾಸ್ಗೆ 1 ಗ್ಲಾಸ್ ಗೋಧಿ ನುಚ್ಚು ಹಾಕ್ಕೊಂಡು ಮಾಡ್ಕೊಂಡ್ರೆ ಮಕ್ಕಳಿಗೆ ಕೂಡ ಗೊತ್ತೇ ಆಗೋದಿಲ್ಲ, ತಿನ್ಬೋದು. ನಾರ್ಮಲ್ ದಿನ ವೈಟ್ ರೈಸ್ ಬದಲು ಸ್ವಲ್ಪ ಹಂಗೆ ಗೋಧಿ ನುಚ್ಚು ಆ್ಯಡ್ ಮಾಡಿಕೊಂಡು ಮಾಡ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ನೀರು ರೇಷಿಯೋ ಬಂದು 1:3 ರೇಷಿಯೋ. ಅಕ್ಕಿಗೆ ನಾವು 1:3 ರೇಷಿಯೋ ಹಾಕ್ತೀವಲ್ಲ, 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ತೀವಿ. ಅದೇ ಥರನೇ 1 ಗ್ಲಾಸ್ ಗೋಧಿ ನುಚ್ಚಿಗೆ 3 ಗ್ಲಾಸ್ ನೀರು ಹಾಕ್ಕೊಬೋದು, ಇಲ್ಲಾಂದರೆ 2.25 ಗ್ಲಾಸ್ ನೀರು ಹಾಕ್ಕೊಬೋದು. ಒಂದು ಸಲ ಮಾಡಿದ್ರೆ ಅಂದಾಜು ಗೊತ್ತಾಗುತ್ತೆ. ನೋಡಿರಿ ರೈಸ್ ಎಷ್ಟು ಚೆನ್ನಾಗಿದೆ, ಉದುರಾಗಿದೆ. ಅಸಲು ಗೋಧಿ ನುಚ್ಚು ಐತೆ ಅನ್ನೋದು ಗೊತ್ತೇ ಆಗೋದಿಲ್ಲ, ಚೆನ್ನಾಗಿರುತ್ತೆ. ನಾವು ನಾರ್ಮಲ್ ಚಿತ್ರಾನ್ನಕ್ಕಾಗಲಿ, ಅನ್ನ ಸಾರಿಗಾಗಲಿ ಎಲ್ಲದಕ್ಕೂ ಈ ಥರ ಮಾಡ್ಕೊಬೋದು. ನಾನು ಅವತ್ತು ಪಲ್ಯ ಮಾಡೀನಿ ಅಂತ ಹೇಳಿದ್ದೀನಲ್ಲ, ಪಲ್ಯ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕಿ ಕೂಡ ತಿನ್ಬೋದು. ಅನ್ನ, 1 ಸ್ಪೂನ್ ತುಪ್ಪ, ಕರ್ಚಿಕಾಯಿ ಪಲ್ಯ.